ಸರ್, ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೋಗಿರೋ ಘೋಷಣೆ ವಿಚಾರವಾಗಿ FSI ವರದಿ ಸರ್ಕಾರದಿಂದ ಇನ್ನೂ ಬಂದಿಲ್ಲ. ಆದರೆ ಖಾಸಗಿ ವರದಿ ಮಾತ್ರ ಬಂದಿದೆ, ಅದರಲ್ಲಿ ದೃಢ ಆಗಿದೆ ಅನ್ನುವಂಥದ್ದು. ಖಾಸಗಿ ಅಂದ್ರೆ ಯಾರು? ಅದು ಸಂವಾದ ಅನ್ನೋ ಒಂದು ಸಂಸ್ಥೆಯವರು ಮಾಡಿಸಿದ್ದು ಅಂತ. ಅವ್ರ ಬೇರೆ ಅವ್ರ ಬಗ್ಗೆ ಹೇಳಿಕೆ ಮಾಡೋಕ್ಕಾಗಲ್ಲ. ಸರ್ಕಾರ ಏಜೆನ್ಸಿಯನ್ನು ನಂಬುತ್ತದೆ. ಹಾಂ ಸರ್, ಬರಲಿ, ಸರ್ಕಾರ ಬರಲಿ, ಬಂದ್ಮ್ಯಾಗ ಮಾಡೇ ಮಾಡ್ತಾರೆ. ಅಲ್ಲ, ತಡ ಆಗ್ತಾ ಇದೆ ಅನ್ನೋದು ಆರೋಪ ಸರ್. ತಡ ಆಗ್ತದೆ, ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಅದರದೇ ಆದ ಟೈಮ್ ತೊಗೊಳ್ತೈತೆ, ಅದು ತಕ್ಷಣ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ವಿಧಿವಿಧಾನಗಳಿದೆ, ಬರ್ತದೆ. ಏನು ಇವತ್ತಿಲ್ಲ, ನಾಳೆ ಬರೋ ಮುಂದೆ ಬರ್ತದೆ, ಎಲ್ಲಿ ಹೋಗಲ್ಲ. ಬಂದ್ಮ್ಯಾಗ ಆ್ಯಕ್ಷನ್ ತಗೋತಾರೆ, ಪ್ರಶ್ನೆ ಅಲ್ಲ. ಅಲ್ಲ, ಪ್ರಿಯಾಂಕ ಖರ್ಗೆ ಅವರು ಒಂದು ಖಾಸಗಿಯಾಗಿ ಮಾರನೇ ದಿನನೇ ಮಾಡಿಸ್ಕೊಂಡ್ ಬರ್ತಾರೆ, ಒಂದು ವರದಿ ತರ್ತಾರೆ ಸರ್. ಇಷ್ಟೊಂದು ತಡ ಆಗ್ತಾ ಇದೆಯಲ್ಲ ಅಂತ ಸರ್. ಮಾಡ್ಬೋದು, ಸರ್ಕಾರ ಏಜೆನ್ಸಿಗಳ ವಿಳಂಬ ಆಗೇ ಆಗ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಸೊ ಅದೇ ಬಂದರೆ ನಮ್ಗೆ ಅಥೆಂಟಿಕ್ ಆಗಿರ್ತದೆ. ಅಲ್ಲ ಸರ್, ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು BJP ಅವರ ಆರೋಪ ಸರ್, ಅವರ ಆರೋಪ. ಏನು ಪ್ರಶ್ನೆ ಇಲ್ಲ, ಅಲ್ಲಿ ಮಾಡುವಂಥದ್ದು ಏನು ಪ್ರಶ್ನೆ ಇಲ್ಲ. ಅಲ್ಲಿ ಇರೋರು ಯಾರೋ ಕೂಗಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ಸೊ ವರದಿ ಬಂದ ತಕ್ಷಣ ಇವತ್ತು DCM ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕ್ರಮ ಕೈಗೊಳ್ಳೋದಂತ. ಸಂವಾದ ಅನ್ನೋ ಮಾಧ್ಯಮ ಸಂಸ್ಥೆ ಖಾಸಗಿಯಾಗಿ ಮಾಡಿರುವಂಥ ವರದಿಯಲ್ಲಿ ದೃಢ ಆಗಿದೆ ಅನ್ನುವಂಥ ಒಂದು ವರದಿಯನ್ನು ಈಗಾಗಲೇ ಹೊರಗಡೆ ಬಿಟ್ಟಿದ್ದಾರೆ. BJP ಅವರು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥ. ಸಂವಾದ ಯಾರ ಪರವಾಗಿ ಕೆಲಸ ಮಾಡೋದು ಗೊತ್ತಾ ನಿಮಗೆ? ಅದನ್ನು ನೀವು ಮೊದಲು ಅದನ್ನು ಹೇಳಿ. ಸಂವಾದ ಹೇಳಿದ ತಕ್ಷಣ ಮಾಡಲಿಕ್ಕಾಗಲ್ಲ. ಇನ್ನೊಂದು ಯಾವುದು ನಮ್ಮ ಪರವಾಗಿ ಏಜೆನ್ಸಿ ಇಲ್ಲ. ಸಂವಾದ ದಿವಸ ಯಾರು ಪರವಾಗಿ ತೋರಿಸ್ತಾರೆ, ಯಾರನ್ನ ಹೈಲೈಟ್ ಮಾಡ್ತಾರೆ, ನಾವು ನೋಡ್ತೀವಿ ದಿವಸ ಅದನ್ನು. ಇದ್ರ ಮ್ಯಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರಿ ಏಜೆನ್ಸಿನ ಕೊಡಬೇಕಾದ್ರೆ. ಅಲ್ಲ, ದುರುದ್ದೇಶದಿಂದ ಅದು ಬಿಟ್ಟವರು ಸರ್. ಅಲ್ಲ, ಅವ್ರು ಏನು ಮಾಡಿದಾರೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಅದೊಂದು ಸರ್ಕಾರಿ ಸಂಸ್ಥೆ ಅಲ್ಲ. ಹಾಂ ಸರ್, ಇನ್ನೊಂದು ಯಾವುದೋ ಸಂಸ್ಥೆಯಿಂದ ನಾವು ಮಾಡಿ ಬಿಡ್ಲಿಕ್ಕಾಗಲ್ಲ. ಸರ್ಕಾರ ನಂಬ್ತದೆ ಅಷ್ಟೇ.